ನೆನಪಿನಲ್ಲಿ? ಇದ್ದೇನೆ ಸ್ವಾಮಿ. ಸುಖ ದುಃಖ ಎನ್ನುವುದು ಮನುಷ್ಯನ ಜೀವನದ ಎರಡು ಆಯಾಮಗಳಲ್ವೇನೆ. ಎಲ್ಲಿ ಸುಖ ಉಂಟೋ ಅಲ್ಲಿ ದುಃಖವೂ ಉಂಟು, ಎಲ್ಲಿ ದುಃಖ ಉಂಟೋ ಅಲ್ಲಿ ಸುಖವೂ ಉಂಟು. ಅದು ಎರಡು ಒಂದಾಗಿ ಬಂದರೂ ಕೆಲವೊಮ್ಮೆ ನಾವು ಅದನ್ನು ಬೇರೆ ಬೇರೆಯಾಗಿ ಕಾಣುತ್ತೇವೆ ಅಷ್ಟೇ. ನಮ್ಮ ಬದುಕು ಅದಕ್ಕೇನು ಹೊರತಲ್ಲ ತಾನೆ. ಹುಟ್ಟಿನಿಂದ ನಾವು ವೈಶ್ಯ ವರ್ಣದವರು, ಸಂತೋಷ ಪಡೋಣವೇ? ಹುಟ್ಟು ಕುರುಡರು ನಾವು. ಜಗತ್ತನ್ನು ಕಾಣುವ ಭಾಗ್ಯದಿಂದ ದೇವರು ನಮ್ಮನ್ನು ವಂಚಿತನನ್ನಾಗಿ ಮಾಡಿಬಿಟ್ಟ. ಹಾಗಂತ ಹೊರಗಣ್ಣು ಕಾಣದಿದ್ರೆ ಏನಂತೆ, ಒಳಗಣ್ಣಿನಿಂದ ಪ್ರಪಂಚವನ್ನು ಕಾಣುವುದಕ್ಕಾಗುವುದಿಲ್ವ? ಆಲೋಚನೆ ಮಾಡು. ಲೌಕಿಕವಾದಂತಹ ವ್ಯವಹಾರ ನಡೆಸುವುದಕ್ಕೆ ಹೊರಗಣ್ಣು ಮುಖ್ಯ, ಆದರೆ ಪಾರಮಾರ್ಥಿಕವಾದಂತಹ ಸತ್ಯವನ್ನು ತಿಳ್ಕೊಳ್ಳಬೇಕಾ ನಮಗೆ ಬೇಕಾದದ್ದು ಒಳಗಣ್ಣೇ ಅಲ್ವಾ? ಹೊರಗಿನ ಕಣ್ಣು ಕಾಣದೆ ಹೋದ್ರೆ ಏನಂತೆ, ಒಳಗಣ್ಣು ಕಾಣುವ ಹಾಗೊಂದು ಅವಕಾಶ ಕೊಟ್ಟಿದ್ದಾನಲ್ಲ ಭಗವಂತ. ಅದಕ್ಕೆ ನಾವು ಆತನಿಗೆ ಋಣಿಯಾಗಿಯೇ ಇರಬೇಕಾಗ್ತದೆ. ಇಬ್ಬರು ಒಂದಾದೆವು, ನಾನು ಕುರುಡ ನೀನು ಕುರುಡಿ, ಒಂದಾಗಿ ನಮ್ಮದೊಂದು ಕುರುಡು ಸಂಸಾರ ನೋಡು. ಇಷ್ಟು ವರ್ಷ ಕಳೆದೇ ಹೋಯಿತು. ಇಲ್ಲಿ ನಾವು ನೋವನ್ನೂ ಉಂಡಿದ್ದೇವೆ, ನಲಿವನ್ನೂ ಅನುಭವಿಸಿದ್ದೇವೆ. ಇಬ್ಬರು ಒಂದಾಗಿ ಸುಖ ದುಃಖಗಳನ್ನು ಹಂಚಿಕೊಂಡಿದ್ದೇವೆ. ಈಗ ಒಂದು ಸಮಾಧಾನದ ವಿಷಯ ಅಂತ ಹೇಳಿದ್ರೆ, ಒಬ್ಬ ಒಳ್ಳೆ ಮಗನನ್ನು ಕೊಟ್ಟಿದ್ದಾನೆ ಭಗವಂತ. ಹೌದು, ಶ್ರವಣ ಕುಮಾರ ಯಾವತ್ತೂ ಸುಖದ ಬಗ್ಗೆ ಆಲೋಚನೆ ಬಿಟ್ಟು ತಂದೆ ತಾಯಿಯರ ಸೇವೆ ಮಾಡುವುದು, ಜಪ ಧ್ಯಾನ ಅಧ್ಯಯನ ಇಷ್ಟು ಬಿಟ್ರೆ ಅವನಿಗೆ ಪಾಪ ಬೇರೆ ಏನು ಗೊತ್ತಿಲ್ಲ ನೋಡು ಸ್ವಾಮಿ. ಅಂತಹ ಶ್ರವಣ ಎನ್ನುವುದರ ಕೇಳುವುದು ಎನ್ನುವ ಅರ್ಥ ಅಲ್ವೋ? ನಮ್ಮ ಮಾತನ್ನ ತಾತು ತಪ್ಪದೆ ಕೇಳ್ತಾ ಇದ್ದಾನೆ, ನಮ್ಮ ಮಾತನ್ನ ಅಜ್ಞಾನವರ್ತಿಯಾಗಿ ಪಾಲಿಸ್ತಾ ಇದ್ದಾನೆ ನಮ್ಮ ಮಗ. ಹೌದು, ಅಂತಹ ಮಗನನ್ನ ಪಡೆಯುವುದಕ್ಕೆ ಪುಣ್ಯ ಬೇಕು ಸ್ವಾಮಿ. ಆ ಪುಣ್ಯ ಅಷ್ಟೇ ಸಾಕಾಗುವುದಿಲ್ಲ, ಇನ್ನೂ ಹೆಚ್ಚು ಬೇಕು ಅಂತಲ್ವ ನಾವಿಬ್ರು ಆಲೋಚನೆ ಮಾಡಿದ್ದು. ನೋಡುವ, ಮಗನಲ್ಲಿಯೇ ಕೇಳುವ ಏನಾಗ್ತದೆ ಅಂತ. ಮಗ ಶ್ರವಣ ಕುಮಾರ ಎಲ್ಲಿದ್ದೀಯೋ? ವ್ಯತೆಗಳೇನು ಮನದೇ ವ್ಯತೆಗಳೇನು ಮನದೇ ಮಾತಾ ಪಿತರೆ ಬೇಡಿದವತಿ ಮಾತಾ ಪಿತರೆ ಬೇಡಿದವತಿ ಹಿತದಲ್ಲಿ ಸೇವೆಗೆ ಸುತನಾನಿರುತ್ತಿರೆ ಹಿತದಲ್ಲಿ ಸೇವೆಗೆ ಸುತನಾನಿರುತ್ತಿರೆ ಅಯ್ಯೋ, ಕ್ಷಮೆ ಕೊಡುವುದಕ್ಕೆ ಏನು ತಪ್ಪು ಮಾಡಿದ್ದೆ ಮಗ? ಆದಷ್ಟು ಬೇಗ ಬರಬೇಕು ಅಂತ ನಾನು ಭಾವಿಸಿದವನಾಗಿದ್ದೆ, ಆದ್ರೆ ಸ್ವಲ್ಪ ತಡವಾಯಿತು ಅಪ್ಪಯ್ಯ. ಪ್ರಾತಃ ಕಾಲದಲ್ಲಿ ನಾನು ನಿಮ್ಮನ್ನು ನೋಡಿದವನು. ಏನಮ್ಮ ಇದು, ಮುಖ ಬಾಡಿ ಹೋಗಿದೆ ಅಲ್ಲ? ಆಗ ಆಶೀರ್ವದಿಸಿ ನನ್ನನ್ನು ಕಳುಹಿಸಿದವರು ನೀವು. ಅಪ್ಪನೂ ಕೂಡ ಹಾಗೆ ಮುಖ ಅರಳಿತ್ತು, ನಗು ಸೂಸಿ ನನ್ನನ್ನು ಕಳುಹಿಸಿ ಕೊಟ್ಟವರು. ಯಾಕೆ? ಕಾನನದಲ್ಲಿರುವಂತಹ ಹಣ್ಣು ಹಂಪಲುಗಳನ್ನು ಸಂಗ್ರಹಿಸಿ ಬರುತ್ತೇನೆ ಅಂತ ಹೇಳಿ ಹೊರಟವನು ನಾನು. ಸ್ವಲ್ಪ ತಡವಾಯಿತು ಅಪ್ಪಯ್ಯ. ಆಗ ಇದ್ದಂತಹ ಆ ಸಂತೋಷ ಮುಖದಲ್ಲಿ ಈಗ ಕಾಣಿಸ್ತಾ ಇಲ್ಲ, ಏನೋ ಒಂದು ದುಃಖ. ಅಪ್ಪ, ನನ್ನ ಸೇವೆಯಲ್ಲಿ ಏನಾದರೂ ಕೊರತೆ ಆಯಿತೆ ಅಪ್ಪ? ಯಾಕಪ್ಪ ಹೀಗೆ, ಏನಾಯಿತು ಅಪ್ಪ? ಇಲ್ಲ ಮಗ, ಕ್ಷೇತ್ರವನು ಮದನಾರಿಯನು ಬಗಿಸುವರೇ ಮದನಾರಿಯನು ಬಗಿಸುವರೇ ಬಯಕೆಯೋ
ಕಾಡಿಗೆ ಒಡ್ಡುವಂತಹ ಅಥವಾ ಹೆಂಡತಿಯ ಮಾತನ್ನು ಕೇಳಿ ಬೈದು ಗೊಂಗಿಸುವಂತಹ ಮಕ್ಕಳು ಎಷ್ಟು ಜನ ಇಲ್ಲ ಪ್ರಪಂಚದಲ್ಲಿ. ಅದರಲ್ಲಿ ಈ ಹಳೆಯವರ ಈ ಹಿರಿಯ ಕುರುಡು ಕೊರಡುಗಳನ್ನ ಇಷ್ಟು ಪ್ರೀತಿಯಿಂದ ಕಾಪಾಡ್ತೀಯಲ್ಲ ಮಗನೇ, ನಿನ್ನ ಮೇಲೆ ಯಾಕೆ ನಮಗೆ ಬೇಸರ ಆಗ್ಲಿಕ್ಕೆ ಸಾಧ್ಯ ಉಂಟು? ನೀವು ಕುರುಡರಾಗಿರಲಿ, ಅಮ್ಮ ನಡೆಯುವುದಕ್ಕೆ ಸಾಧ್ಯವೇ ಆಗದೇ ಇರಲಿ. ಹೆತ್ತವಳು ನೀವು ತಾನೇ ನನಗೆ. ಖಂಡಿತ ಹೌದು ಮಗ, ಆ ಭಾವ ಉಂಟಲ್ಲ ಅದೇ ಸಂತೋಷ. ಆದ್ರೆ ಒಂದು ಆಸೆ ಇದ್ದಿತ್ತು, ಆಸೆ ಎಲ್ಲ ಪೂರೈಸಲೇಬೇಕು ಅಂತೇನು ನಿಯಮ ಇಲ್ಲ. ಹೆಗಲೆತ್ತರಕ್ಕೆ ಬೆಳೆದಂತಹ ಈ ಪುತ್ರನಿರುವಾಗ ಆಸೆ ಪೂರೈಸದೇ ಇರುತ್ತದೆ ಅಪ್ಪಯ್ಯ. ಹೇಳಿ ಅಪ್ಪಯ್ಯ ನನ್ನಲ್ಲಿ. ಹೌದು, ಆದ್ರೂ ನಮ್ಮಿಂದ ನಿಮಗೆಲ್ಲ ಕಷ್ಟ ಆಗ್ತದಲ್ಲ ಅಂತ ಆಲೋಚನೆ. ಅಪ್ಪ, ನಿಮ್ಮ ಸೇವೆಯೇ ನನ್ನ ಸೌಭಾಗ್ಯ ಅಂತ ತಿಳಿಯುವಾಗ ಈ ರೀತಿಯಾಗಿ ಯಾಕಪ್ಪ ಮಾತನಾಡ್ತಾ ಇದ್ದೀರಿ? ಹೌದಾ, ಹೇಳುವುದಾ? ಹಾಗಾದ್ರೆ ಹೌದಪ್ಪ. ಏನೇ ಹೇಳ್ತೀಯ ನೀನೇ? ನಾನೇ ಹೇಳಿದ್ದು ಮಗನೇ, ಅಮ್ಮ ಏನೆನ್ನುವುದಾಗಿ ಪುಣ್ಯ ಕ್ಷೇತ್ರಗಳನ್ನ ನೋಡಬೇಕು ಎನ್ನುವುದಾಗಿ ಅಂದುಕೊಂಡ್ರೆ ಕಾಣುವುದಕ್ಕೆ ಕಣ್ಣುಗಳಿಲ್ಲ, ಹೋಗಬೇಕು ಎನ್ನುವುದಾಗಿ ನೋಡಿದ್ರೆ ನನಗೆ ಕಾಲಿಲ್ಲ. ಏನು ಮಾಡುವ? ನಮ್ಮವರನ್ನ ಕೂಡಿಕೊಂಡು ಪುಣ್ಯ ಕ್ಷೇತ್ರಕ್ಕೆ, ಕಾಶಿ ಕ್ಷೇತ್ರಕ್ಕೆ ಹೋಗಬೇಕು ಎನ್ನುವುದಾಗಿ ಸಂಕಲ್ಪಿಸಿಕೊಂಡಿದ್ದೆವು. ಆದ್ರೆ ಏನು ಮಾಡುವ? ನಮ್ಮಿಂದ ಆಗುವುದಕ್ಕೂ ಏನು ಮಾಡುವ ಸ್ವಾಮಿ? ಅಪ್ಪ, ಸಂತೋಷವಾಯಿತು, ಸಂತೋಷವಾಯಿತು. ಜನಗಳೆಲ್ಲ ನುಡಿಯ ಕೇಳು ಮನಕ್ಕೆ ಹರುಷವು. ಜನಗ ನಿಮ್ಮ ನುಡಿಯ ಕೇಳಿ ಮನಕ್ಕೆ ಹರುಷವು. ಜನಗ ನಿಮ್ಮ ನುಡಿಯ ಕೇಳಿ ಜನಗ ನಿಮ್ಮ ನುಡಿ
ಬಗ್ಗೆ ಹೆಚ್ಚು ಆಲೋಚನೆ ಮಾಡ್ಲಿಕ್ಕೆ ಹೋಗ್ಬೇಡ. ನಮ್ಮನ್ನೆಲ್ಲ ಕಟ್ಟಿಕೊಂಡು ಹೇಗೆ ಅಲ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಬೇಡ. ಚಿಂತಿಸುವಂತಹ ಅಗತ್ಯವಿಲ್ಲ. ಇಂದಿನ ದಿನ ನನಗೆ ಸೌಭಾಗ್ಯವೇ ಸರಿ. ಈ ದಿವಸವನ್ನು ನಾನು ಮರೆಯುವುದಕ್ಕೆ ಸಾಧ್ಯವಿಲ್ಲ. ಯಾಕೆ ಬಂದಿರ ನನ್ನ ಮನಸ್ಸೆನ್ನುವಂತಹ ಗರ್ಭ ಗುಡಿಯಲ್ಲಿ ನಿಮ್ಮನ್ನೇ ದೇವರ ಎಂದು ಪ್ರತಿಷ್ಠಾಪಿಸಿ ದಿನನಿತ್ಯ ಆರಾಧಿಸುವವನು ನಾನು. ಕಾಶಿ ಕ್ಷೇತ್ರ ಎಂದರೆ ಸಾಮಾನ್ಯವೇ? ಹುಟ್ಟಿದಂತಹ ಪ್ರತಿಯೊಬ್ಬರು ಕಾಶಿ ವಿಶ್ವನಾಥನ ದರ್ಶನವನ್ನು ಮಾಡಬೇಕು ಎಂಬುದಾಗಿ ಬಯಸುತ್ತಾರೆ. ಅಲ್ಲಿ ಹರಿಯುತ್ತಿರುವಂತಹ ಗಂಗೆಯಲ್ಲಿ ನಿಂತು ತಮ್ಮ ಪಾಪವನ್ನೆಲ್ಲ ಕಳೆಯಬೇಕು ಅಂತ ಭಾವಿಸ್ತಾರೆ. ಹಾಗಿರುವಾಗ ನನ್ನ ದೇವರು ಅಷ್ಟು ಮಾತ್ರವಲ್ಲ, ನಾವು ಪ್ರತಿನಿತ್ಯವೂ ಆರಾಧಿಸುವಂತಹ ಆ ದೇವ ಕಾಶಿ ವಿಶ್ವನಾಥ, ಆತನ ದರ್ಶನ ನನ್ನ ದೇವನಾದಂತಹ ನಿಮ್ಮೊಂದಿಗೆ ನನಗೂ ದೊರಕುತ್ತದಲ್ಲ ಎನ್ನುವಂತಹ ಸಂತೋಷ ಅಪ್ಪ. ಅಪ್ಪ, ಆದ್ದರಿಂದ ಚಿಂತಿಸುವಂತಹ ಅಗತ್ಯವಿಲ್ಲ ಅಪ್ಪ. ಸ್ವಲ್ಪ ಆಲೋಚನೆಯನ್ನು ಮಾಡಿ. ನೀವು ಹುಟ್ಟಿದ್ದು ಯಾವತ್ತು? ವೈಶ್ಯ ಕುಲದಲ್ಲಿ. ಆದ್ದರಿಂದ ನಿಮ್ಮನ್ನು ಸಂಬೋಧಿಸಿದ್ದು ಹೇಗೆ ಜನರು? ತಾಂಡವ ಮುನಿ ಎಂಬುದಾಗಿ. ನಿಮ್ಮ ಜೀವನದ ಕ್ರಮವನ್ನು ನೋಡಿ ಅಲ್ಲವೇ ಅವರು ನಿಮ್ಮನ್ನು ಮುನಿ ಎಂಬುದಾಗಿ ಸಂಬೋಧಿಸಿದ್ದು. ನೀವು ತಾಂಡವ ಮುನಿ ಆದ್ದರಿಂದ ನನ್ನನ್ನು ಮುನಿಪುತ್ರ ಶ್ರವಣಕುಮಾರ ಎಂಬುದಾಗಿ ಕರೆದರು. ಅಪ್ಪ, ನೀವು ಶ್ರವಣಕುಮಾರ ಅಂತ ಹೆಸರು ಯಾಕೆ ಇಟ್ಟದ್ದು ಎಂಬುದಾಗಿ ನನಗೆ ಈಗ ಸ್ಪಷ್ಟವಾಗಿ ಅರ್ಥ ಆಗುತ್ತಾ ಇದೆ. ಯಾಕೆ ಬಂದಿರ? ಶ್ರವಣ ಎಂದರೆ ಕೇಳು ಎಂಬ ಅರ್ಥ, ಕುಮಾರ ಎಂದರೆ ಮಗ ಎಂಬುದಾಗಿ ಅಲ್ಲವೇ? ಹಾಗಾದರೆ ನಿಮ್ಮ ಮಾತನ್ನು ಪ್ರತಿನಿತ್ಯ ಕೇಳಿ ಅದನ್ನು ಪಾಲಿಸು ಎನ್ನುವುದಾಗಿ ಅಲ್ಲವೇ ಇದರ ಗೂಢಾರ್ಥ? ನನಗೂ ಹಾಗೆ ಒಂದು ಆಲೋಚನೆ ಉಂಟು ಮಗನೇ. ನಿನ್ನನ್ನು ಕಣ್ಣಾರೆ ನೋಡುವ ಭಾಗ್ಯ ಅಂತೂ ಇಲ್ಲ, ಕೇವಲ ನಿನ್ನ ಮಾತುಗಳನ್ನು ಕೇಳುವ ಭಾಗ್ಯ ಮಾತ್ರ. ಹಾಗಾಗಿ ನೀನು ಶ್ರವಣ. ಆಗಲ್ಲಪ್ಪ, ಹಾಗಿದ್ದರೂ ಇರಲಿ. ಏನಾದರೂ ನೀವು ನನಗೆ ಶ್ರವಣಕುಮಾರ ಅಂತ ಹೆಸರಿಟ್ಟಿದ್ದೀರಿ. ನಿಮ್ಮ ಮಾತನ್ನು ನಾನು ಕೇಳುವುದು ಮಾತ್ರವಲ್ಲ, ಪ್ರತಿಯೊಂದನ್ನು ಅನುಸರಿಸಬೇಕಾದದ್ದೇ ಸತ್ಯ. ಅದುವೇ ಒಳ್ಳೆಯದು ಎಂಬುದಾಗಿ ನಾನು ತಿಳಿದಿದ್ದೇನೆ. ಆದುದರಿಂದ ಯಾಕಪ್ಪ ಅಂತೆ ಹೇಳುವುದು ದೊಡ್ಡ ವಿಷಯ ಅಲ್ಲ ಮಗನೇ. ಅಪ್ಪ ಅಮ್ಮ ಸರಿ ಇದ್ದವರಾದ್ರೆ, ಅಂದ್ರೆ ದೈಹಿಕವಾಗಿ ಆರೋಗ್ಯದಲ್ಲಿದ್ದವರಾದ್ರೆ ಕಾಶಿಗೂ ಕರೆದುಕೊಂಡು ಹೋಗಬಹುದು, ಮತ್ತೊಂದು ಕಡೆಗೂ ಕರೆದುಕೊಂಡು ಹೋಗಬಹುದು. ಆದ್ರೆ ನಮ್ಮ ಪರಿಸ್ಥಿತಿ ನೋಡು, ಈ ಕುರುಡರನ್ನು ಕಟ್ಟಿಕೊಂಡು ಹೇಗೆ ಹೋಗುದು ಮಗನೇ? ಅಪ್ಪ, ನಿಮಗೆ ಕಣ್ಣಿಲ್ಲದಿರಬಹುದು, ಆದ್ರೆ ನಿಮ್ಮ ಕಣ್ಣು ನಾನಾಗಿರುತ್ತೇನೆ. ಅಮ್ಮ, ನಿಮಗೆ ಕಣ್ಣೂ ಇಲ್ಲ, ನಡೆಯುವುದಕ್ಕೂ ಕಷ್ಟ ಆಗುತ್ತದೆ ಅಂತ ಚಿಂತೆ ಅಮ್ಮ. ನಿಮಗೆ ಕಾಲಾಗಿ ನಾನಿರುತ್ತೇನೆ, ಎದೆ ಎತ್ತರಕ್ಕೆ ನಾನು ಬೆಳೆದವನಿದ್ದೇನೆ. ಹಾಗಿರುವಾಗ ನಿಮಗೆ ಕಾಶಿಯನ್ನು ನಾನು ತೋರಿಸಲಾರದೆ? ಖಂಡಿತವಾಗಿಯೂ ತೋರಿಸ್ತೇನೆ. ನಾನು ಒಂದು ಉಪಾಯವನ್ನು ಮಾಡಿದ್ದೇನೆ. ಏನು ಉಪಾಯ? ಕಾವಡಿಯೊಂದನ್ನು ಸಿದ್ಧಪಡಿಸಿ ಆ ಕಾವಡಿಯ ಎರಡು ಬದಿಯಲ್ಲಿ ನಿಮ್ಮನ್ನು ಕುಳಿತುಕೊಳ್ಳಿಸಿ ಕಾವಡಿಯನ್ನು ನಾನೇ ಎತ್ತುತ್ತಾ ಕಾಶಿ ವಿಶ್ವನಾಥನ ದರ್ಶನವನ್ನು ನಾನು ಮಾಡುತ್ತೇನೆ ಅಪ್ಪಯ್ಯ. ಆದ್ದರಿಂದ ಸಲ್ಲಿಸಬೇಡಿ, ಸ್ವಲ್ಪ ತಾಳಿ ಆ ಕಾವಡಿಯನ್ನು ನಾನು ತೆಗೆದುಕೊಂಡು ಬರುತ್ತೇನೆ. ಮಗ, ನಿನ್ನ ಅಮ್ಮ ನಿನ್ನನ್ನು ಹೊತ್ತದ್ದು 9 ತಿಂಗಳು ಮಾತ್ರ. ಆದ್ರೆ ನೀನು ನಮ್ಮಿಬ್ಬರನ್ನು ಜೀವಮಾನ ಪರ್ಯಂತ ಹೊರುವುದಕ್ಕೆ ಸಿದ್ಧನಾಗಿ ಬಿಟ್ಟಿಯಲ್ಲ. ನಿನ್ನಂತಹ ಮಗನನ್ನು ಕರುಣಿಸಿದ ಆ ಭಗವಂತನಿಗೆ ಸದಾ ಧನ್ಯವಾದ ಹೇಳುವುದು ಮಗನೇ. ಆಗಲಿ, ಇನ್ನಿಂದ ನಮಗೆ ಆ ಕಾಶಿಯ ಒಂದು ಪುಣ್ಯ ಸಂಚಯನ ಆಗುತ್ತದೆ ಅಂತ ಆದ್ರೆ ನಾವು ಸಿದ್ಧರಿದ್ದೇವೆ ಮಗನೇ, ಸಿದ್ಧರಿದ್ದೇವೆ. ಆದ್ದರಿಂದ ಸ್ವಲ್ಪ ತಡೆಯಿಲ್ಲಪ್ಪ, ಆ ಕಾವಡಿಯನ್ನು ತೆಗೆದುಕೊಂಡು ಬರುತ್ತೇನೆ. ಎಲ್ಲುಂಟು ಮಗ? ಸ್ವಲ್ಪ ನಿಲ್ಲಿ, ಸ್ವಲ್ಪ ನಿಲ್ಲಿ. ಅಪ್ಪ, ಹೀಗೆ ಬನ್ನಿ. ನಿಧಾನ, ಹೀಗೆ ಬನ್ನಿ. ಬೀಳಬೇಡಿ, ಮೆಲ್ಲ ಕಾಲಿಟ್ಟು. ಅದಕ್ಕಾಗಿಯೇ ಹೇಳಿದ್ದು ಮಗ, ಇದು ಬೇಡ ನಮಗೆ ಅಂತ. ಆಗ್ತದೆ ಅಪ್ಪಯ್ಯ, ಮನಸ್ಸು ಮಾಡಿದ್ರೆ ಎಲ್ಲವೂ.
ಹೋಗುತ್ತೇನೆ. ಒಡಲಗುಡಿಯೊಳು ಮಾತೆ ಮಗುವನು ಬಿಡದಿದ ಹೊರೆ ಬಂದದಲ್ಲಿ ಒಡಲಗುಡಿಯೊಳು ಮಾತೆ ಮಗುವನು ಬಿಡದಿದ ಹೊರೆ ಬಂದದಲ್ಲಿ ಕಾವಡಿಯೊಳಿರಿಸುತ್ತ ಬೆನ್ನಿಗೇರಿದ ಭರತನಾಥವನ ಕಾವಡಿಯೊಳಿರಿಸುತ್ತ ಬೆನ್ನಿಗೇರಿಸಿ ಭರತನಾಥವನ ನಡೆ ನಡೆದುತ್ತಾನೆಲ್ಲಿ ದೀಕ್ಷಾಟನೆಯ ಮಡಿಯೋ ಮಾಡುತ್ತ ನಡೆ ನಡೆದುತ್ತಾನೆಲ್ಲಿ ದೀಕ್ಷಾಟನೆಯ ಮಡಿ ಮಾಡುತ್ತ ಕಡೆದು ದಾಗವ ತೀರಿದೆನ್ನುದ ನುಡಿದನ ತಾಂಡವ ಕಡೆದು ದಾಗವ ತೀರಿದೆನ್ನುದ ನುಡಿದನ ತಾಂಡವ ಸ್ವಲ್ಪ ತಾಳು ಮಗ. ಏನಾಯ್ತಪ್ಪ? ಬಹಳಷ್ಟು ನಡೆದಿದ್ದಿ ಕಂದ. ಹೌದು. ನಿನಗಾದ್ರೂ ಆಯಾಸ ಆಯ್ತೋ ಇಲ್ವೋ? ಕುಳಿತುಕೊಂಡಿದ್ದ ನಮಗೇ ಆಯಾಸ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ. ಅಪ್ಪ, ನಿಮ್ಮ ಸೇವೆಯಲ್ಲಿ ಸೌಖ್ಯವನ್ನು ಕಾಣುವಂತಹ ನನಗೆ ನಿಮ್ಮನ್ನು ಹೊತ್ತುಕೊಂಡ್ರೆ ಆಯಾಸವಾಗುತ್ತದೆಯೇ? ನನ್ನ ಹೂವನ್ನು ಹೊತ್ತುಕೊಂಡ ಹಾಗೆ ನನಗೆ ಭಾವನೆ ಆಯಿತು ಅಪ್ಪಯ್ಯ. ನನ್ನ ಭಾಗ್ಯ ಮಗನೇ, ನನ್ನ ಭಾಗ್ಯ. ಆದ್ರೆ ನನಗೆ ಸ್ವಲ್ಪ ದಾಹ ಆಗ್ತಾ ಉಂಟು ಮಗ. ಬಾಯಾರಿಕೆ? ಇಷ್ಟು ನೀರು, ಒಂದಿಷ್ಟು ನೀರು ಕೊಡ್ತೀಯಾ? ಖಂಡಿತವಾಗಿಯೂ ಕೊಡುತ್ತೇನೆ ಅಪ್ಪಯ್ಯ. ಸಮಯ ನೋಡಿದ್ರೆ ಇದು ಮಧ್ಯರಾತ್ರಿ ಆಗಿದೆ. ಹೌದಾ? ಹೌದು. ನನಗೆ ರಾತ್ರಿಯೂ ಒಂದೇ, ಹಗಲು ಒಂದೇ. ಆದ್ರೂ ಹೇಳಿದೆ ಅಪ್ಪಯ್ಯ, ನಾನು ನಿಮ್ಮಲ್ಲಿ ಕಾಣಿಸುವುದೂ ಇಲ್ಲ ಸರಿಯಾಗಿ. ಅಯ್ಯೋ, ತಂದ ನೀರು. ಖಂಡಿತವಾಗಿಯೂ ನಾನು ನೀರು ತರಬರುತ್ತಿದ್ದೇನೆ. ಹೇಗೂ ಇದು ಕಾನನ ಪ್ರದೇಶ, ಹತ್ತಿರದಲ್ಲೆಲ್ಲೋ ನದಿ ಹರಿಯುವಂತಹ ಶಬ್ದ ಕೇಳಿಸ್ತಾ ಇದೆ. ಹೌದಾ? ಸ್ವಲ್ಪ ನದಿಯಲ್ಲಿ ಈಗ ನೀರು ತಂದು ನಿಮ್ಮ ದಾಹವನ್ನು ತೀರಿಸ್ತೇನೆ. ಬೇಡ 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 ಬೇಡ, ನೀವು ಹೋಗುವುದು ಬೇಡ ಮಗ. ಹೆದರಬೇಡಿ. ಇಬ್ಬರಿಗೂ ಕಣ್ಣು ಕಾಣುವುದಿಲ್ಲ. ನಾವಿಲ್ಲಿ ಇದ್ದು ಯಾರಾದ್ರೂ ಬಂದ್ರೆ ಅಯ್ಯೋ ಬೇಡ ಬೇಡ ಮಗ, ಬೇಡ ಬೇಡ, ನೀರು ಬೇಡ, ನನಗೆ ನೀರು ಬೇಡ. ಬೇಕೇ ಬೇಕು. ಬಾಯಾರಿಕೆ ಹೋಯ್ತು, ತೀರಿತು. ಆಹಾರವನ್ನಾದ್ರೂ ಬಿಟ್ಟು ಇರಬಹುದಂತೆ, ನೀರು ಕುಡಿಯದೆ ಇರುವುದಕ್ಕಾಗುತ್ತದೆ ಅಪ್ಪಯ್ಯ. ಬೇಡ ಮಗ, ಅದೆಲ್ಲ ದುಷ್ಟ ಪ್ರಾಣಿಗಳಿರ್ಬೋದು, ಬೇಡ ಮಗ. ಒಂದು ಉಪಾಯವನ್ನು ಮಾಡಿದ್ದೇನೆ. ಇಲ್ಲಿ ಒಂದು ದೊಡ್ಡ ಮರ ಕಾಣಿಸ್ತಾ ಇದೆ. ಆ ಮರದ ಕೊಂಬೆಗೆ ಈ ಕಾವಡಿಯನ್ನು ನೇತು ಹಾಕಿ ನಾನು ಹೋಗುತ್ತೇನೆ. ಹೋದರೆ ನನಗೂ ನಿಶ್ಚಿಂತೆ, ನಿಮಗೂ ಹರಿದಾಡುವಂತಹ ಪ್ರಾಣಿಗಳ ಭಯ ಇರುವುದಿಲ್ಲ. ಆದ್ದರಿಂದ ಕಾವಡಿಯನ್ನು ತೊಟ್ಟಿಲಿನ ರೀತಿಯಲ್ಲಿ ಕೊಂಬೆಗೆ ನೇರಿಸಿದ್ದೇನೆ. ಇನ್ನು ತಡ ಮಾಡುವುದಿಲ್ಲ. ಬೇಗ ಬಾ ಮಗ. ಖಂಡಿತವಾಗಿಯೂ ನೀರು ತರುತ್ತೇನೆ. ಮಾಡಬೇಡ. ಖಂಡಿತವಾಗಿಯೂ ಬೇಗ ಇಲ್ಲ. ಬಾ ಮಗ. ಇಲ್ಲ. ಅವರಿಗೆ ಹೆದರಿಕೆ ಆಗ್ತದೆ ಮಗ, ಬೇಗ ಬಾ. ಹೆದರಬೇಡಿ ಅಪ್ಪ, ನಾನಿದ್ದೇನೆ. ನಾನು ದಾವ ತೀರಿದಲು ದಾಜಲವನರೆದುದ ಹೊರಡನಾಶವನ ಹೊರಡನಾಶವನ ದಾವ ತೀರಿದಲು ದಾಜಲವನರೆದುದ ಹೊರಡನಾಶವನ ಕೆಟ್ಟ ಮನಮನ ಪಾಪ ಕೆಟ್ಟ ನಮ್ಮವರ ಮಾತನ್ನ ಕೇಳಿ ದುಷ್ಟ ಮೃಗಗಳನ್ನು ಕೊಲ್ಲಬೇಕು ಎನ್ನುವಂತಹ ನೆಲೆಯಲ್ಲಿ ಕಾಡಿಗೆ ಬಂದದ್ದು ಹೌದು. ಮಧ್ಯರಾತ್ರಿ ಸುಳಿದರೂ ಕೂಡ ಒಂದೇ ಒಂದು ದುಷ್ಟ ಪ್ರಾಣಿಯನ್ನು ಕೊಲ್ಲುವುದಕ್ಕೆ ಅಸಾಧ್ಯವಾಗಿ ಹೋಯಿತು. ಈ ಹೊತ್ತಿಗೆ ಒಂದು ಪ್ರಾಣಿಯನ್ನಾದ್ರೂ ಕೊಂದು ತೀರಿಯ ಮತ್ತೆ ಅರಮನೆಗೆ ಹೋಗ್ತೇನೆ ಎನ್ನುವುದಾಗಿ ಶಪಥವನ್ನ ಮಾಡಿದ್ದೇನೆ. ಏನು ಮಾಡಬೇಕು ಎನ್ನುವುದಾಗಿ ಆಲೋಚಿಸುವಂತಹ ಹೊತ್ತಿಗೆ ಸಮೀಪ ಬಂದು ನಿಂತದ್ದು ಅದೋ ದೂರದಲ್ಲಿ ಕಾಣ್ತಾ ಇರುವುದೇ ಸರಯೂ ನದಿ ಹೌದು ಅಲ್ಲೂ. ಮಧ್ಯರಾತ್ರಿಯ ಸಮಯದಲ್ಲಿ ಯಾವುದಾದ್ರೂ ಪ್ರಾಣಿ ಎನ್ನುವುದು ಇತ್ತ ಕಡೆ ಬಂದೇ ಬರುತ್ತದೆ ನೀರನ್ನು ಕುಡಿಯುವುದಕ್ಕೆ ಎನ್ನುವುದಾಗಿ ಆಲೋಚಿಸುತ್ತಿರುವಂತಹ ಹೊತ್ತು ಓಹೋ ಮರದ ಹೊರೆಯಲ್ಲಿ ನಿಂತಹ ಹೊತ್ತಿಗೆ ಕೇಳುತ್ತಾ ಉಂಟು ಗುಳು 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 ಎನ್ನುವಂತಹ ಗುಗ್ಗುಳು ನಾದ. ಹಾಗಾದ್ರೆ ಏನಿರಬಹುದು? ಆನೆಯೊಂದು ಬಂದು ನೀರಿನಲ್ಲಿ ಸೊಂಡನ್ನ ಇರಿಸಿ ಸೊಂಡಲಿನಿಂದ ನೀರನ್ನು ಕುಡಿಯುವಂತಹ ಶಬ್ದವಲ್ಲವೇ ಇದು? ಸರಿ ಸರಿ, ಆ ಆನೆಯನ್ನಾದ್ರೂ ಕೊಂದೇ ತೀರಬೇಕು ಎನ್ನುವಂತಹ ನೆಲೆಯಲ್ಲಿ ಗುರುಗಳಿಂದ ಪ್ರಾಪ್ತವಾದಂತಹ ಶಬ್ದವೇದಿ ವಿದ್ಯೆಯನ್ನು ಪ್ರಯೋಗಿಸಿ ಬಿಡ್ತೇನೆ. ಬಿದ್ದುವರು
ಒಡ್ಡಿತು ಹರರೇ ಏನಾಗಿ ಹೋಯಿತು ನೋವು. ಸಹಿಸಲಾರೆ ಸಹಿಸಲಾರೆ. ನನ್ನನ್ನು ಯಾರು ಕೊಂದರು, ಯಾರು ಬಾಣವನ್ನು ಪ್ರಯೋಗಿಸಿದರು. ಇಲ್ಲ, ನಾನಿನ್ನು ಬದುಕುವುದಿಲ್ಲ. ಖಂಡಿತ ಖಂಡಿತ ಅಯ್ಯೋ ನೋವು ಸಹಿಸುವುದಕ್ಕಾಗುವುದಿಲ್ಲ. ಮನಿದೈ ಮಗನಿಯ ಎನ್ನ ಪಾದಕವನ್ನು ಮನ್ನಿದೈ ಮಹನೀಯ ಎನ್ನ ಪಾದಕವನ್ನು ಮುನ್ನ ತಿಳಿಯದಿ ಕರದ ನಿನ್ನ ಘಾತಿಸಿದೆ ಮುನ್ನ ತಿಳಿಯದಿ ಕರಡಿ ನಿನ್ನ ಘಾತಿಸಿದೆ ಘಾತಿಸಿದೆ ಮನ್ನಿದೈ ಕುಮಾರ ಮನ್ನಿಸು ಕುಮಾರ ಮನ್ನಿಸು. ಮೃಗಯ ಯಾನ ಅರಸರಿಗೆ ಅಂತ ಹೇಳಿದ್ರು. ಹುಚ್ಚು ಹೆಚ್ಚಾಗಿದ್ದಿರಬೇಕು. ಅಲ್ಲ, ದಶರಥ ಎನ್ನುವಂತಹ ನೆಗಳತೆಯನ್ನ ಪಡೆದೆ ಎನ್ನುವಂತಹ ಸುಕ್ಕಿರಬೇಕು ನನಗೆ. ವ್ಯಕ್ತಿಯಾದವ ತಾನೇನು, ತನ್ನ ಎತ್ತರವೇನು ಎನ್ನುವುದನ್ನು ಅರಿಯದೇ ಇರುವಂತಹ ಹೊತ್ತಿಗೆ ಇಂತಹ ದುಷ್ಟ ಕೆಲಸವನ್ನ ಮಾಡುವುದಕ್ಕೆ ಮುಂದಾಗುತ್ತಾನಂತೆ. ಅಂತಹ ಕೆಲಸವನ್ನ ನಾನು ಮಾಡಿಬಿಟ್ಟೆ ಪ್ರಭು. ಹೇಳಿ ಕೇಳಿ ಸಾಮಾನ್ಯದವನಲ್ಲ. ಸಾಕೇತದ ಮಹಾಪ್ರಭುವಾಗಿ ಚಕ್ರವರ್ತಿಯಾಗಿ ವಿಜೃಂಭಿಸುತ್ತಿರುವಂತಹ ದಶರಥ ಅಂತ ನನ್ನ ಹೆಸರು. ಮೃಗಬೇಟೆಗೆ ಅಂತ ಬಂದೆ. ಒಂದು ಮೃಗವನ್ನು ಹೊಡೆಯುವುದಕ್ಕೆ ಅಸಾಧ್ಯವಾದಂತಹ ಹೊತ್ತಿಗೆ ಈ ರಾತ್ರಿಯ ಸಮಯದಲ್ಲಿ ಆನೆಯೊಂದು ಬಂದು ಸೊಂಡಿಲಿನಿಂದ ನೀರನ್ನು ಕುಡಿಯುವುದಕ್ಕೆ ತೊಡಗಿದೆ ಎನ್ನುವುದಾಗಿ ಶಬ್ದವನ್ನ ಕೇಳಿ ಶಬ್ದಭೇದಿ ಪ್ರಯೋಗವನ್ನ ಮಾಡಿದೆ ಮಗು. ಬೇಕು ಎನ್ನುವುದಾಗಿ ಮಾಡಿದ ಅಪರಾಧವಲ್ಲ ಇದು, ನನ್ನ ಪ್ರಮಾದ. ನನ್ನನ್ನು ಕ್ಷಮಿಸು ಮಗು, ಕ್ಷಮಿಸು. ನಿನ್ನಲ್ಲಿ ಏನಿದೆಯೋ ತಪ್ಪು. ತಪ್ಪೆಲ್ಲ ನನ್ನದೇ. ಯಾಕೆ ಮಗು? ಆಗುತ್ತಾ ಇಲ್ಲ, ನೋವು ಸಹಿಸುವುದಕ್ಕಾಗುತ್ತಾ ಇಲ್ಲ. ಹೇಗೆ ಬೆದರಲಾರೆನು ಹೊರಡದಾರಿಗೆ ಬೆದರಲಾರೆನು ಶರಣ ಸೇವೆಯು ನಿಂತಿತು ಶರಣ ಸೇವೆಯು ನಿಂತಿತು ಕುರುಡುಮಾದ ಬಿದರದರೆಯು ಪರಿಯ ಕಾಣೆ ಕುರುಡುಮಾದ ಬಿದರದರೆಯು ಪರಿಯ ಕಾಣೆ ಶರಣ ಸೇವೆಯು ನಿಂತಿತು. ಏನಾಯ್ತು ಮಗು, ಏನಾಯ್ತು? ಯಾರು ನೀನು? ಹೇಳಿಕೊಳ್ಳುವುದಕ್ಕೆ ರಾಜ. ರಾಜರಾಗಿ ಏನು ಅರಿಯದಂತಹ ನನ್ನ ಮೇಲೆ ಶರ ಪ್ರಯೋಗ ಮಾಡಿದೆಯಲ್ಲ. ಹೌದು ಮಗು. ನಿನ್ನದು ಅಪರಾಧವಲ್ಲ, ಮತ್ತೆ ಪ್ರಮಾದ ಎಂಬುದಾಗಿ ನಾನೇ ಹೇಳಿಕೊಳ್ಳುತ್ತೇನೆ. ಸರಿ. ಯಾಕೆ ಬಲ್ಲೆಯ? ಕತ್ತಲು ಹ. ನಡು ರಾತ್ರಿ ಇದು. ಹೌದು. ಈ ರಾತ್ರಿಯಲ್ಲಿ ನಾನು ಇಲ್ಲಿಗೆ ಬಂದದ್ದೇ ನನ್ನ ತಪ್ಪಾಗಿ ಹೋಯಿತಲ್ಲ. ಮಾನವರ ಸಂಚಾರದ ಸಮಯವಲ್ಲ ಮಗು ಇದು. ನಿಶಾಚರಿಗಳು ಗಂಧರ್ವರು ತಿರುಗುವ ಸಮಯ ಅಲ್ಲವೇ? ಆದ್ರೆ ಅಪ್ಪಯ್ಯ, ಆದ್ರೆ ನನ್ನ ಅಪ್ಪಯ್ಯ, ನನ್ನ ಅಮ್ಮ ಅಪ್ಪ ಯಾರಿಗೆ ಬಳಲುತ್ತಿದ್ದರು. ಎಲ್ಲಿದ್ದಾರೆ ಮಗು, ಎಲ್ಲಿದ್ದಾರೆ? ಇಲ್ಲೇ ಸಮೀಪದಲ್ಲಿ ಇದ್ದಾರೆ. ಹೌದೇ? ಅವರಿಗೆ ನಡೆದಾಡುವುದಕ್ಕೂ ಸಾಧ್ಯವಿಲ್ಲ, ಕಣ್ಣು ಕಾಣಿಸುತ್ತಾ ಇಲ್ಲ. ಶಿವ ಶಿವ. ಅವರ ದಾಹವನ್ನು ತೀರಿಸುವುದಕ್ಕಾಗಿ ಈ ನದಿ ತೀರಕ್ಕೆ ಬಂದು ಹ್ಮ್. ನೀರನ್ನು ತುಂಬಿಸುತ್ತಾ ಇದ್ದಂತಹ ವೇಳೆಯಲ್ಲಿ ನಿನ್ನ ಶರಾಘಾತ ನನಗಾಯಿತು. ಹ. ನನ್ನ ಪ್ರಾಣ ಹೋಗಲಿ ಬಿಡು. ಬೇಡ. ಇಲ್ಲ, ಹೇಗಾದ್ರೂ ಬದುಕಿಸಿಕೊಳ್ಳುತ್ತೇನೆ. ಇಲ್ಲ, ನನಗೆ ಬದುಕುವ ಆಸೆ ಇಲ್ಲ. ಯಾಕೆ ನನ್ನ ಮಗು? ಪ್ರಾಣ ಹೋಗುತ್ತದೆ ಎನ್ನುವಂತಹ ದುಃಖವು ನನಗಲ್ಲ. ಮತ್ತೆ ಒಂದೇ ಒಂದು ದುಃಖರಾದ, ಒಂದೇ ಒಂದು ದುಃಖ. ಏನದು? ನನ್ನ ಅಪ್ಪ ಅಮ್ಮನಿಗೆ ಮುಂದೆ ಯಾರು ಗತಿ, ಯಾರು ಇಲ್ಲ.
ಹೀಗೋ ಇಲ್ಲ ಹೀಗೋ ಏನು ನಿನ್ನ ಪರವಾಗಿ ನಾನಿದ್ದೇನೆ. ಮಗನಾಗಿ ನಾನು ಆ ಯಾತ್ರೆಯನ್ನೆಲ್ಲ ಪೂರೈಸುತ್ತೇನೆ. ಹಾಗಾದರೆ ಅವರ ಕಣ್ಣಿಗೆ ಇನ್ನು ಮುಂದೆ ನಾನು ಕಣ್ಣಾಗುತ್ತೇನೆ. ಕುಮಾರ, ಚಿಂತಿಸಬೇಡ. ಒಂದು ಸಹಾಯ ಮಾಡುತ್ತೀಯಾ? ಏನು ಮಾಡಬೇಕು? ಇದು ಹ್ಮ್ ಇದು ಹ್ಮ್ ಈ ನೀರನ್ನು ಅವರಿಗೆ ಕೊಂಡು ಹೋಗಿ ದಾಹ ತೀರಿಸು. ಸರಿ. ಸಾಧ್ಯವಾದರೆ ಹ್ಮ್ ಕಾಶಿ ಕಾಶಿ ಕರೆದುಕೊಂಡು ಹೋಗು. ಖಂಡಿತ. ಈಗ ಕೊನೆಯ ಉಸಿರು ಎಳೆಯುತ್ತಾ ಇದೆ. ಏನು ಮಾಡಲಿ? ಒಂದು ಸಹಾಯ ಮಾಡ್ತೀಯಾ? ಯಾವುದು ಮಗು? ಓ, ಈ ಬಾಣ ಬಾಣ ತೆಗೆದು ಬಿಡು, ತೆಗೆದು ಬಿಡು. ಕುಮಾರ, ತೆಗೆಯಲಾರೆ, ನನ್ನಿಂದ ಸಾಧ್ಯವಿಲ್ಲ. ಬ್ರಾಹ್ಮಣ ವಟುವಲ್ಲವೇ ನೀನು? ಚಿಂತಿಸಬೇಡ, ಬ್ರಹ್ಮಹತ್ಯಾ ದೋಷ ಬರುವುದಿಲ್ಲ. ವೈಶ್ಯ ನಾನು. ವೈಶ್ಯನೇ, ತೆಗೆದು ಬಿಡು. ಕ್ಷಮಿಸು ಬಿಡುಮ, ಕ್ಷಮಿಸು ಬಿಡು ಕುಮಾರ. Oh